ಎಸ್ ನಮಸ್ತೆ ಗೆಳೆಯರೆ, ಲೇಬರ್ ಕಾರ್ಡ್ ಅನ್ನು ಮಾಡಿಕೊಂಡ್ರೆ 10 ರೀತಿಯ ಬೆನಿಫಿಟ್ಸ್ ಅನ್ನು ನಿಮಗೆ ಸಿಗುತ್ತದೆ. ಅವು ಯಾವುವಪ್ಪ ಅಂತಂದ್ರೆ ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು, ಆನಂತರ ಸಾವಿಗೀಡಾದರೆ ಅದರ ಒಂದು ಪ್ರಯೋಜನ ಕೂಡ ಸಿಗುತ್ತೆ. ಆನಂತರ ಕೌಶಲಾಭಿವೃದ್ಧಿ ಯೋಜನೆ ಕೂಡ ಇದರಲ್ಲಿ ಇರುವಂಥದ್ದು. ಆನಂತರ ಅಂಗವೈಕಲ್ಯ ಆಕಸ್ಮಿಕವಾಗಿ ನೀವು ಕೆಲಸ ಮಾಡ್ತಿದ್ರೆ ಅಲ್ಲಿ ಅಪಘಾತಕ್ಕೀಡಾಗಿ ಅಂಗವೈಕಲ್ಯ ಹೊಂದಿದರೆ ಅವರಿಗೆ ಸಾಕಷ್ಟು ಪ್ರಯೋಜನಗಳು ಕೂಡ ಇದರಲ್ಲಿ ಸಿಗುವಂಥದ್ದು. ಆನಂತರ ವಿದ್ಯಾರ್ಥಿ ವೇತನ ಸಿಗತ್ತೆ. ಇದು ಯಾವ ರೀತಿಯಾಗಿಯಪ್ಪ ಅಂತಂದ್ರೆ ಲೇಬರ್ ಕಾರ್ಡ್ ಅನ್ನು ಹೊಂದಿದಂತಹ ವ್ಯಕ್ತಿಗಳ ಮಕ್ಕಳಿಗೆ ಈ ಒಂದು ವಿದ್ಯಾರ್ಥಿ ವೇತನದ ಪ್ರಯೋಜನ ಸಿಗುತ್ತದೆ. ಆನಂತರ ವಸತಿ ಯೋಜನೆ ಕೂಡ ಸಿಗತ್ತೆ. ಆನಂತರ ಆರೋಗ್ಯ ರಕ್ಷಣೆಗೋಸ್ಕರ ಸಾಕಷ್ಟು ವಿಮೆಗಳು ಕೂಡ ಇದರಲ್ಲಿ ಸಿಗುವಂಥದ್ದು. ಆನಂತರ ಹಣಕಾಸಿನ ನೆರವು ಕೂಡ ಸಿಗುತ್ತದೆ. ಆನಂತರ ಅಂತ್ಯಕ್ರಿಯೆಗೋಸ್ಕರ ನೆರವು ಕೂಡ ಇದರಲ್ಲಿ ಕೊಡಲಾಗುವುದು. ಆನಂತರ ಕಾನೂನಿನ ಟೋಟಲ್ ಇದಕ್ಕೆ ಬೆಂಬಲ ಇರುತ್ತೆ. ಈ ಒಂದು ಲೇಬರ್ ಕಾರ್ಡ್ ಅನ್ನು ತಗೊಂಡು ನೀವು ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರಾದರೂ ನಿಮ್ಮ ಪೇಮೆಂಟ್ಸ್ ಅನ್ನು ಡಿಲೇ ಮಾಡಿದರೆ ಅವರಿಗೋಸ್ಕರ ಪೇಮೆಂಟ್ ಅನ್ನು ನಾವು ಮರುಪಡೆಯಲು ಒಂದು ಕಾನೂನಿನ ನೆರವು ಕೂಡ ಅದರಲ್ಲಿ ಇರುವಂಥದ್ದು. ಈ ಥರ ಸಾಕಷ್ಟು ನಿಮಗೆ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಲು ಗೆಳೆಯರೆ ಈ ಒಂದು SK ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಯಾವ ರೀತಿಯಾಗಿ ಲೇಬರ್ ಕಾರ್ಡ್ಗೋಸ್ಕರ ಅರ್ಜಿಯನ್ನು ಆನ್ಲೈನ್ನಲ್ಲಿ ಹಾಕಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಅನ್ನು ಬರಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಅದರದೊಂದು ನೋಟಿಫಿಕೇಶನ್ ಅನ್ನು ನಿಮ್ಮ ಹತ್ರ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.